ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಕಲಬುರಗಿಯಲ್ಲಿ ಹೇಗೆ ಭಯದ ವಾತಾವರಣ ಸೃಷ್ಟಿಸ್ತಾ ಇದ್ದಾರೆ ಅನ್ನುವುದರ ಕುರಿತು ನಾನು ಕೆಲವು ವಿಚಾರಗಳನ್ನು ತಮ್ಮ ಎದುರುಗಡೆ ಇಡ್ತಾ ಇದ್ದೇನೆ. ಕಳೆದ ನವೆಂಬರ್ 15ನೇ ತಾರೀಕು ಸಿದ್ದರಾಮಯ್ಯ ಹಿರೇಮಠ್ ಕಲಬುರಗಿಯವರು ಹೋರಾಟಗಾರ ಪ್ರತಿನಿತ್ಯ ತಮ್ಮ ಇನೋವಾ ವಾಹನದಲ್ಲಿ ತಮ್ಮ ಇಬ್ಬರು ಮಕ್ಕಳನ್ನ ಕರ್ಕೊಂಡು SVR ಕಾಲೇಜ್ಗೆ ಬಿಟ್ಟು ಬರ್ತಾರೆ. ಇದನ್ನ ಫಾಲೋ ಅಪ್ ಮಾಡಿದಂತಹ ಕೆಲ ದುಷ್ಕರ್ಮಿಗಳು ದಿನಾಂಕ 15ರಂದು ನವೆಂಬರ್ ತಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಬಿಟ್ಟು ವಾಪಸ್ ಬರಬೇಕಾದ್ರೆ PNT ಇಂದ ಬಿದ್ದಾಪುರ್ ಕಾಲನಿ ಕಡೆ ಟರ್ನ್ ಆಗುವಂತಹ ರಸ್ತೆ ಅಂಡರ್ ಬ್ರಿಡ್ಜ್ ಬರುತ್ತೆ. ರಾಂಗ್ ರೂಟ್ ಅಲ್ಲಿ ಬಂದಂತಹ ಒಬ್ಬ ಸಂಜು ಸನ್ ಆಫ್ ಶಾಹಿದ್ ಪಾಟೀಲ್, ಸಂಜು ಸನ್ ಆಫ್ ಶಾಹಿದ್ ಪಾಟೀಲ್ ಟೂ ವೀಲರ್ ತೆಗೆದುಕೊಂಡು ಬಂದು ರಾಂಗ್ ರೂಟ್ ಅಲ್ಲಿ ಬಂದು ಇವರ ಕಾರಿಗೆ ತಾನೇ ಡಿಕ್ಕಿ ಹೊಡೆದ ಹಾಗೆ ನಾಟಕ ಮಾಡಿ ಅವರ ಗಾಡಿನೂ ಡ್ಯಾಮೇಜ್ ಆಗಿಲ್ಲ, ಇವರ ವಾಹನವೂ ಕೂಡ ಡ್ಯಾಮೇಜ್ ಆಗಿಲ್ಲ. ತಕ್ಷಣ ಗಾಡಿ ಬಿಟ್ಟು ಅವಾಚ್ಯ ಶಬ್ದದಿಂದ ಆ ಸಿದ್ದು ಹಿರೇಮಠ ಅನ್ನೋರಿಗೆ ನಿಂದಿಸ್ತಾರೆ, ಕೈಯಿಂದ ಜೋರಾಗಿ ಗುದ್ದುತ್ತಾರೆ. ಈ ವ್ಯಕ್ತಿ ಕಾರಿನಿಂದ ಇಳಿಯದನೆ ಗ್ಲಾಸು ತೆಗಿಲಿಲ್ಲ, ಹಾಗೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ವಾಪಸ್ ಕಳಿಸ್ತಾರೆ. ಹಾಗೆ ಹೋದಂತಹ ಈ ಸಂಜು ನೇರವಾಗಿ ಪೊಲೀಸ್ ಠಾಣೆ ಮೆಟ್ಲು ಹೇರ್ತಾರೆ, ಸ್ಟೇಷನ್ ಬಜಾರ್. ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಇನೋವಾ ಕ್ರಿಸ್ಟಾ ವಾಹನ ಸಿದ್ದರಾಮಯ್ಯ ಹಿರೇಮಠ ಅನ್ನೋರು ಬಂದು ನನ್ನ ವಾಹನಕ್ಕೆ ಡಿಕ್ಕಿ ಹೊಡೆದು ನನಗೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅದಾದ ಮೇಲೆ ಇದೆಲ್ಲ ವಿಷಯ ತಿಳಿದಂತಹ ಸಿದ್ದು ಹಿರೇಮಠ್ ಇವರು ಒಂದು ಕಂಪ್ಲೇಂಟ್ ಕೌಂಟರ್ ಆಗಿ ನೀಡ್ತಾರೆ. ಈ ವ್ಯಕ್ತಿ ರಾಂಗ್ ರೂಟ್ ಅಲ್ಲಿ ಬಂದು ನನ್ನ ವಾಹನಕ್ಕೆ ಗುದ್ದಿದ್ದಲ್ಲದೆ ಬೆದರಿಕೆ ಹಾಕಿ ನನ್ನ ಕೊಲೆ ಮಾಡುವ ಉದ್ದೇಶದಿಂದ ಆಕ್ಸಿಡೆಂಟ್ ಅನ್ನುವಂತಹ ನಾಟಕ ಸೃಷ್ಟಿ ಮಾಡಿದ್ದಾರೆ. ಇವರ ಮೇಲೆ ಮತ್ತು ಇವರಿಗೆ ಪ್ರಚೋದನೆ ನೀಡಿದಂತಹ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕಂಪ್ಲೇಂಟ್ ಕೊಡ್ತಾರೆ. ದುರ್ದೈವ ಸಂಜು ಶಾಹಿರ್ ಪಾಟೀಲ್ ಕೊಟ್ಟಂತಹ ಸುಳ್ಳು ಕೇಸು ಇಮ್ಮಿಡಿಯೇಟ್ ಆಗಿ ಎಫ್ಐಆರ್ ಆಗುತ್ತೆ. ಕೊಟ್ಟಂತಹ ಕೇಸು ಇವತ್ತಿನವರೆಗೂ ಎಫ್ಐಆರ್ ಆಗಿಲ್ಲ. ಇದರ ಹಿಂದೆ ಬಹಳ ದೊಡ್ಡ ಕಾಣದ ಕೈಗಳು ಕೆಲಸ ಮಾಡಿದ್ದಾರೆ. ಮತ್ತೆ ಆಕಸ್ಮಿಕವಾಗಿರುವ ಘಟನೆ ಇದು. ಎದುರುಗಡೆ ಬರುವಂತ ವ್ಯಕ್ತಿ ಯಾವ ಜಾತಿಯವನು
ಯಾವ ಕುಲದವನು, ಯಾವ ಕಮ್ಯುನಿಟಿಯವನು ಅಂತ ಯಾರಿಗೂ ಗೊತ್ತಿರಲ್ಲ. ಆದಾಗಿಯೂ ಕೂಡ ಇಲ್ಲಿ ಜಾತಿ ನಿಂದನೆ ಮಾಡಿದಾರಂತ ಹೇಳಿ FIR ಮಾಡಿಕೊಂಡು ಆರೋಪಿತನ ಮನೆಗೆ ಕಾನ್ಸ್ಟೇಬಲ್ಗಳು ನೋಟಿಸ್ ಕೊಡುವಂತಹ ಉದಾಹರಣೆಗಳನ್ನು ನಾವು ಕೇಳಿದ್ದೇವೆ. ಆದ್ರೆ ಇಲ್ಲಿ ಖುದ್ದು ACP ಹೋಗಿ ಅವರ ಮನೆಗೆ ನೋಟಿಸ್ ಕೊಡ್ತಾರೆ, ಭಯ ಸೃಷ್ಟಿ ಮಾಡೋಕೆ. ಮತ್ತು ನೀವು ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಆರೋಪಿತನಿಗೆ ಬರೀತಾರೆ. ಆದ್ರೆ ಒಂದೇ ಒಂದು ಸತ್ಯಕ್ಕೆ ಬೆಲೆ ಇದೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದ್ರೆ, ಈ ಹಿರೇಮಠ್ ಹೋಗುವಂತಹ ವಾಹನಕ್ಕೆ ಸುತ್ತಲೂ CC ಕ್ಯಾಮೆರಾಗಳಿದ್ದಾವೆ. ಆ CC ಕ್ಯಾಮೆರಾ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ACP, DCP ಮತ್ತು ಇಲ್ಲಿಯ ಕಮಿಷನರ್ಗೆ ನೀಡಿ ವಿಚಾರಣೆಗೆ ಹಾಜರಾದಾಗ ಈ ಪ್ರಕರಣಕ್ಕೆ ಒಂದು ಹೊಸ ತಿರುವು ಪ್ರಾರಂಭ ಆಯಿತು. ಅದ್ಯಾವುದೂ ಕೂಡ ಇಲ್ಲದೆ ಹೋಗಿದ್ರೆ ಇವತ್ತು ಅಮಾಯಕ, ಜಾತಿ ನಿಂದನೆ ಮಾಡದೆ ಇರುವಂತಹ ವ್ಯಕ್ತಿ ಜೈಲಲ್ಲಿ ಕುಳಿಬೇಕಾಗ್ತದೆ. ಅಲ್ಲಿ ಸೆರೆ ಹಿಡಿದಂತಹ ಫೋಟೋಗಳು ಇವರನ್ನ ಸೇವ್ ಮಾಡಿದ್ದಾರೆ. ಆಮೇಲೆ ಇವ್ರ ಗಾಡಿಯಲ್ಲಿ ಕ್ಯಾಮ್ರಾಗಳಿದಾವೆ, ಉಳಿದ್ರು. ಇಂತಹ ಘಟನೆಗಳು ಟಾರ್ಗೆಟ್ ಮಾಡಿ ಈ ರೀತಿ ಕೇಸ್ಗಳು ಹಾಕುವಂತಹದ್ದು ನಮ್ಮ ಕಲಬುರಗಿಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಹೋರಾಟಗಾರರನ್ನ, ಅದರಲ್ಲಿಯೂ RTI ಕಾರ್ಯಕರ್ತರಂದ ತಕ್ಷಣವೇ ಕೆಲ ರಾಜಕಾರಣಿಗಳಿಗೆ ಕಿಚ್ಚು ಹಾಕಿದಾಗ ಆಗ್ತಾ ಇದೆ. ಈ ಸಮಗ್ರ ಈ ಕೇಸಿನ ಹಿಂದ್ಗಡೆ ಒಬ್ಬ ಬಲಿಷ್ಠ KAS ಅಧಿಕಾರಿ, ಒಬ್ಬ ಮಂತ್ರಿಯ ಆಪ್ತ ಇದರಿಂದ ಕೆಲಸ ಮಾಡಿದ್ದಾರೆ. ಇದು ಯಾರು ಏನು ಅನ್ನುವಂಥದ್ದು ಪೊಲೀಸ್ ಇಲಾಖೆ ತನಿಖೆಗೊಳಪಡಿಸಬೇಕು. ಇವತ್ತು ಹಿರೇಮಠಗಾಗಿದೆ, ನಾಳೆ ಅವ್ರ ವಿರುದ್ಧ ಯಾರು ಧ್ವನಿ ಹಾಕ್ತಾರೆ, ನನ್ನ ಮೇಲೂ ಆಗ್ಬೋದು, ಇಲ್ಲಿ ಕೂತಂತವ್ರ ಮೇಲೂ ಆಗ್ಬೋದು, ಮತ್ತಿತರರ ಮೇಲೂ ಕೂಡ ಆಗ್ಬೋದು. ಇದು ನಮ್ಮ ಕಲಬುರಗಿಯ ದುರ್ವ್ಯವಸ್ಥೆ. ಈ ದುರ್ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ಆಮೇಲೆ ಹೈಕೋರ್ಟ್ ಇಲ್ಲಿಯ ಸೆಷನ್ ಕೋರ್ಟ್ ಜಾಮೀನು ಕೊಟ್ಟಿದೆ. ಧಾರವಾಡದ ಹೈಕೋರ್ಟಿನ ಆದೇಶ ಉಲ್ಲೇಖ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶನೂ ಕೂಡ ಉಲ್ಲೇಖ ಮಾಡಿ ಜಾಮೀನು ಕೊಟ್ಟಿದ್ದಾರೆ. ಹಾದಿ ಬೀದಿಯಲ್ಲಿ ಹೋಗುವಾಗ ಜಾತಿ ಗೊತ್ತಿರೋದಿಲ್ಲ, ಹೀಗಿದ್ರೂ ಕೂಡ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಅಂದ್ರೆ ಇದು ಸರಿಯಲ್ಲ ಮಾಡಿ ಇವತ್ತು ಅವರಿಗೆ ಜಾಮೀನು ಕೊಟ್ಟಿದ್ದಾರೆ. ಒಂದು ಮಾತನ್ನ ನಾನು ನಿಮ್ಮೆದುರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಂಜು ಶಾಹಿರ್ ಪಾಟೀಲ್ ಅನ್ನುವಂತಹ ವ್ಯಕ್ತಿ ಸಾಚಯನ ಅಲ್ಲ. ಈತನ ಮೇಲೆ 1 ಡಜನ್ ಕೇಸ್ಗಳಿದಾವೆ. ಭಕ್ತಿ 1 ಡಜನ್. ಕಳೆದ ಜುಲೈನಲ್ಲಿ ಕೋರ್ಟ್ ಆವರಣದಲ್ಲಿಯೇ ಒಬ್ಬ ವ್ಯಕ್ತಿಗೆ ತಲ್ವಾರ್ನಿಂದ ಹೊಡೆದು ಘಾಸಿಗೊಳಿಸಿದ್ದು. ಎಲ್ಲವೂ 307 ಆಸ್ತಿ ಪಾಸ್ತಿ ಡ್ಯಾಮೇಜ್ ಮಾಡಿರುವಂತಹದ್ದು, ಅಕ್ರಮ ಗುಂಪು ಕಟ್ಕೊಂಡು ಬಂದ ಕೇಸ್ಗಳೇ ಈ ವ್ಯಕ್ತಿ ಮೇಲಿದ್ದಾವೆ. ಈ 12 ಕೇಸ್ಗಳಿರುವಂತಹ ವ್ಯಕ್ತಿಯನ್ನ ಸುಪಾರಿ ಕೊಟ್ಟು ಹೋರಾಟಗಾರರ ಮೇಲೆ ದಾಳಿ ಮಾಡಿಸ್ತಾರೆ ಅಂದ್ರೆ ಇವರ ಅಧಪತನ ಪ್ರಾರಂಭವಾಗಿದೆ ಅಂತ ನನಗನ್ನಿಸ್ತಾ ಇದೆ. ನೀವೇ ಸಾಚ ಇದ್ರೆ, ನೀವೇ ಲೂಟಿ ಮಾಡದೆ ಹೋಗಿದ್ರೆ, ಕಾಂಗ್ರೆಸ್ನವರು ನೀವೇ RTI ಕಾಯ್ದೆಯನ್ನ ಜಾರಿಗೊಳಿಸದೆ ಹೋದರೆ ಇದೆಲ್ಲ ಯಾಕಾಗ್ತಿತ್ತು?
ಯಾರಿದ್ದಾರೆ RTI ಕಾರ್ಯಕರ್ತರು, ನಕಲಿ RTI ಕಾರ್ಯಕರ್ತರು ಯಾರಿದ್ದಾರೆ, ಅವ್ರ ಮೇಲೆ ಕೇಸ್ ಎಷ್ಟಿದಾವೆ, ಅವ್ರನ್ನ ಒಳಗೆ ಹಾಕಿ ಬಿಡಬೇಡಿ. ಇದು ಇನ್ಚಾರ್ಜ್ ಮಿನಿಸ್ಟರ್ ಹೇಳುವಂತಹ ಮಾತುಗಳಿವೆ. ಇದರಿಂದ ಪ್ರೇರಣೆಗೊಂಡು ಇಂತಹ ಕುಕೃತ್ಯಗಳನ್ನ ನಮ್ಮ ಕಲಬುರಗಿಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದನ್ನ ನಾವು ಉಗ್ರವಾಗಿ ಖಂಡಿಸುವುದರ ಜೊತೆಗೆ ಈ ಕೇಸನ್ನ ಕಮಿಷನರ್ ಅವರು ಸ್ಪೆಷಲ್ ಒಂದು ಟೀಮ್ ಮಾಡಿ ಯಾವುದೇ ಮುಲಾಜಿ ಇಲ್ಲದೆ ಸಿದ್ದು ಹಿರೇಮಠದ ತಪ್ಪಿದ್ರೂ ಕೂಡ ಅವರನ್ನು ಕೇಸ್ನಲ್ಲಿ ಸಿಲುಕಿಸಿ ಜೈಲ್ಗಟ್ಟಿಸಿ ಉಪಯೋಗಿಸಿಕೊಂಡು ಪ್ರಚೋದನೆ ಕೊಟ್ಟು ಕೊಲೆ ಸುಲಿಗೆ ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಿದಾರಲ್ಲ, ಇವರನ್ನು ಕೂಡ ಒಳಗಡೆ ಹಾಕುವಂತ ಕೆಲಸ ಇವತ್ತು ಸಂವಿಧಾನಬದ್ಧ ಹುದ್ದೆಯಲ್ಲಿರುವಂತಹವರು ಜಾರಿ ಮಾಡಬೇಕು. ಅಂದ್ರೆ ಯಾರು ಬೇಕಾದವ್ರ ಮೇಲೆ ಕೇಸ್ ಹಾಕೊಂಡು ಹೋದ್ರೆ ಜೀವನ ಮಾಡ್ಬೇಕಾ ಹೋರಾಟಗಾರರು ಈ ಭೂಮಿ ಮೇಲೆ, ಅಥವಾ ಸತ್ತು ಹೋಗ್ಬೇಕಾ? ಹೋರಾಟಗಾರರಿಗೆ ಬರೀ ಹೋರಾಟ ಅಲ್ಲ, ಅವ್ರ ಹೆಂಡರು ಮಕ್ಕಳು ಮನೆ ಸಂಸಾರ ಎಲ್ಲ ಇರುತ್ತೆ, ಆದ್ರೆ ಅವರಿಗೆ ರಕ್ಷಣೆ ಇಲ್ಲ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನ, ಅದರಲ್ಲಿ ವಿಶೇಷ ಕಲಬುರಗಿಯಲ್ಲಿ ಆಗುವಂತಹ ಪ್ರಕರಣಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಭ್ರಷ್ಟಾಚಾರದ ವಿರುದ್ಧ ಪ್ರಾಮಾಣಿಕವಾಗಿ ಹೋರಾಟ ಮಾಡುವವರಿಗೆ ರಕ್ಷಣೆ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಇಲ್ಲದೆ ಹೋದ್ರೆ ಲಂಗು ಲಗಾಮಿಲ್ಲದ ಸಚಿವರ ಆಪ್ತರು ಕಲಬುರಗಿಯಲ್ಲಿ ಬ್ಲಡ್ ಶೆಡ್, ರಕ್ತಪಾತಕ್ಕೆ ಕಾರಣರಾಗ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿಯ ಜಿಲ್ಲಾಡಳಿತ ಮತ್ತು ಸರ್ಕಾರ. ನಮ್ಮದು ಸಂವಿಧಾನಬದ್ಧ ಸರ್ಕಾರ ಇದೆ, ಸಂವಿಧಾನ ರಕ್ಷಣೆ ಮಾಡುವ ಸರ್ಕಾರ ಇದೆ ಅಂತ ಹೇಳಿ ಮೊನ್ನೆ ಚಾರ್ಜ್ ಮಿನಿಸ್ಟ್ರು ಪ್ರೆಸ್ ಮೀಟ್ ಅನ್ನ ಮಾಡಿದರು. ನೋಡಿ, ಆ ಸಂಜು ಪಾಟೀಲ್ ಮೇಲೆ ದಾಖಲಾದಂತಹ FIR ಕಾಪಿಗಳು ಇವೆಲ್ಲ. ಪಾಟೀಲ್ ಶಾಹಿದ್ ಪಾಟೀಲ್